ಮೊದಲನೇದಾಗಿ ನನ್ನೆಲ್ಲ ಪ್ರೀತಿ ಓಕೆ ಸ್ನೇಹಿತರಿಗೆ ನಾನು ಮಾಡುವಂಥ ನಮಸ್ಕಾರಗಳು. ತುಂಬ ಜನ ನನ್ನ ಪ್ರೀತಿ ಓಕೆ ಸ್ನೇಹಿತರು ಕೇಳ್ತಾ ಇದ್ರಿ ಚುಂಚನಕಟ್ಟೆ ಜಾತ್ರೆಗೆ ಹೋಗ್ತಾ ಇದ್ದೀನಿ ಅಂತ ವಿಡಿಯೋ ಮಾಡಿ ಹಾಕಿದ್ರಿ ಅವತ್ತು. ಅದಾದಮೇಲೆ ಮತ್ತೇನು ಯಾವುದೂ ವೀಡಿಯೋನೇ ಬರಲಿಲ್ವಲ್ಲ, ಜಾತ್ರೆಗೆ ಹೋಗಿದ್ರೋ ಇಲ್ಲವೋ ಅಂತ. ಖಂಡಿತ ಹೋಗಿದ್ದೆ. ಹೋಗೋದಲ್ಲದೆ ನಿಮಗೆ ಅದ್ಭುತವಾದ ವೀಡಿಯೋಗಳನ್ನೂ ಕೂಡ ಮಾಡ್ಕೊಬಂದಿದ್ದೀನಿ. ಬಟ್ ನಿಮಗೆ ಅದನ್ನು ಅಂದರೆ ತೋರ್ಸೋದಕ್ಕಾಗಿಲ್ಲ, ಅಪ್ಲೋಡ್ ಮಾಡ್ತೀನಿ. ಯಾಕೆಂದರೆ ಏಕೆ ಹಂಗೆ ಹಾಕೋದಕ್ಕಾಗೋದಿಲ್ಲ, ಕೆಲಸಗಳು ಭಾಳ ಒತ್ತಡ ಇತ್ತು. ನೆಲ್ಲುಲ್ ಮೆದೆ ಹಾಕ್ಬೇಕಿತ್ತು. ಇಲ್ಲಿ ನೋಡಿದ್ರಲ್ಲ, ಇದೊಂದು ಸೀಸನ್ನು. ಈ ಟೈಮಲ್ಲಿ ನಾವು ನೆಲ್ಲುಲ್ನ ಜೋಡಿಸ್ಕೊಳ್ಳಿಲ್ಲ ಅಂದರೆ ವರ್ಷವಿಡೀ ಕಷ್ಟಪಡಬೇಕಾಗುತ್ತೆ. ಒಂದು ಆಳು ಕಾಳು ಸಿಗದೆ ಇರೋದ್ರಿಂದ ನಾವೇ ಕಷ್ಟಪಟ್ಟು ಮೆದೆಗಿದೆ ಹಾಕ್ಕೊಂಡು ಕೆಲಸ ಮುಗಿಸಿದ್ದೀವಿ. ನಿಜವಾಗ್ಲೂ ಮಾತ್ರ ಮಿನಿಲಾಗ್ ಮಾಡೋರಿಗೆ ನಾವು ಸಪೋರ್ಟ್ ಮಾಡಲೇಬೇಕು. ಎಷ್ಟು ಕಷ್ಟ ಅಂತ ನನಗೆ ಈಗ ಗೊತ್ತಾಯ್ತೈತೆ. ಮೊದಲು ಇವ್ರಿಗೇನು ಮಾಡೋಕ್ಕೆ ಕೆಲಸ ಇಲ್ವಾ ಅಂತ ಇದ್ದೆ. ಈ ಭಾಳ ಕಷ್ಟ ಐತೆ ಕಣ್ರಿ. ಒಂದು ವಿಡಿಯೋ ಮಾಡೋದೊಂದು ಸುಲಭ ಅಲ್ಲ, ಮತ್ತು ಎಡಿಟಿಂಗ್ ಮಾಡಿ ಅದು ನಿಮಗಿಷ್ಟ ಆಗೋ ರೀತಿ ಹಾಕೋದು ಭಾಳ ಕಷ್ಟ ಐತೆ. ಇವತ್ತು ವಿಡಿಯೋ ಮಾಡ್ತಿರೋ ವಿಚಾರ ಮತ್ತೆ ಇನ್ನೊಂದೇನಪ್ಪ ಅಂದರೆ, ಇವತ್ತು ಮೈಸೂರಿನಲ್ಲಿ ಹಾಲು ಕರೆಯೋ ಸ್ಪರ್ಧೆ ಫೈನಲ್ ಐತೆ. ಅಲ್ಲಿಗೆ ನಾವು ಹೋಗಬೇಕು ಅಂತ ಎಲ್ಲ ಕೆಲಸಗಳನ್ನೂ ಬೇಗ ಎದ್ದು ಮುಗಿಸಿ ರೆಡಿ ಆಗ್ತಾಯಿದ್ದೀವಿ. ನಿಮಗೂ ಕೂಡ ಅಲ್ಲಿ ಯಾವ ರೀತಿ ಇದೆ ಅಂತ ಖಂಡಿತ ತೋರಿಸ್ಕೊಡ್ತೀನಿ. ಹಳೆ ವಿಡಿಯೋಗಳನ್ನೇ ಅಪ್ಲೋಡ್ ಮಾಡೋದಕ್ಕಾಗಿಲ್ಲ, ಇದನ್ನು ಹೇಳ್ತಿದ್ದೀನಿ ಅಂತ ಬೈಕೋಬೇಡಿ. ಖಂಡಿತ ಇನ್ನು 2 ದಿನದಲ್ಲಿ ಚುಂಚನಕಟ್ಟೆ ಜಾತ್ರೆ ಒಂದೇ ಅಲ್ಲ, ಅದಾದಮೇಲೆ ಚನ್ನಪಟ್ಟಣ ಜಾತ್ರೆಗೂ ಕೂಡ ಹೋಗಿದ್ದೆ. ಅಲ್ಲಿ ನಾನು ಅಂದ್ಕೊಂಡಂಗೆ ಅದ್ದೂರಿಯಾಗಿರೋಂಥ ಓರಿಗಳನ್ನೂ ಕೂಡ ನೋಡಿದೆ. ಅದನ್ನೆಲ್ಲ ನಿಮಗೆ ತೋರಿಸ್ಕೊಡ್ತೀನಿ. ಮತ್ತು ಇನ್ನೇನಪ್ಪ ವಿಚಾರ ಅಂತ ಅಂದರೆ, ನನಗೂ ಭಾಳ ಚಿಕ್ಕದ್ರಿಂದ ಆಸೆ. ನಾನು ಕೂಡ ಹಾಲು ಕರೆಯೋ ಸ್ಪರ್ಧೆಯಲ್ಲಿ ಒಂದು ಹಸು ಕಟ್ಟಿ ಕರೆದು ಫಸ್ಟ್ ಪ್ರೈಸ್ ತಗೋಬೇಕು ಅಂತ ಬಡ್ಡಿ ಮಗಂದು ಐತಾನೆ ಇಲ್ಲ. ನಾನು DPಗೆ ಹಾಕಿದ್ದೀನಲ್ಲ ಬೇಬಿ, ಅದು ಮೊದಲನೇ ಲ್ಯಾಕ್ಟೇಷನಲ್ಲೇ 17 ಲೀಟ್ರ್ವರೆಗೂ ಹಾಲು ಕೊಡ್ತು. ನೆಕ್ಸ್ಟ್ ಸರಿಗೆ ಪಕ್ಕ ಕರಿಬೋದಾಗಿತ್ತು. ಕಾರಣಾಂತರಗಳಿಂದ ಅದನ್ನು ಮಾರಬೇಕಾಗಿ ಬಂತು. ಮುಂದಿನ ದಿನಗಳಲ್ಲಿ ಖಂಡಿತ ಅದೇ ಥರದ ಒಂದು ಹಸುನ ಸಾಕಿ ನಾನು ನೆಕ್ಸ್ಟು ಮೈಸೂರು, ಬೆಂಗಳೂರು ಎಲ್ಲ ಕಾಂಪಿಟೇಷನ್ಗಳಲ್ಲೂ ಹೋಗಿ ಹಾಲು ಕರಿಬೇಕು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಿದ್ದೀನಿ. ಮೈಸೂರಲ್ಲಿ ಸಿಗೋಣ. ಯಾರಾದರೂ ನನ್ನ ಪ್ರೀತಿಯ ಸ್ನೇಹಿತರುಗಳು ಅಲ್ಲಿದ್ದರೆ ಮಾತಾಡ್ಸೋಣ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀನಿ. ಬಾಯ್.